Hey, Namaskara. Welcome back to Bharat Pills. Today we are going to understand how Truecaller identifies unknown calls, how it detects the spam calls, and how it already knows your name before receiving the phone call. For example, Truecaller app is not a inbuilt inbuilt system app. Basically, it's meaning you are going to install the app. System ಅಲ್ಲಿ direct ಆಗಿ install ಆಗಿರೋ ನೀವು install ಮಾಡ್ತೀರಾ. When someone installs a Truecaller, what it acts, the app asks, Truecaller app asks for what? Specially, this is the key most important point. It has permission for contacts and phone permission. These two are the ideal for the Truecaller working. ಅಂದ್ರೆ ಆಪ್ ಇನ್ಸ್ಟಾಲ್ ಮಾಡಿದಾಗ ಕಾಂಟ್ಯಾಕ್ಟ್ಸ್ ಅಲ್ಲಿರುವಂತ ಎಲ್ಲಾ ಡೀಟೇಲ್ಸ್ಗೆ ಆಕ್ಸೆಸ್ ಅಲೋ ಕೊಡ್ತೀವಿ, ದೆನ್ ಫೋನ್ ಪರ್ಮಿಷನ್ಗೆ ಆಕ್ಸೆಸ್ ಅಲೋ ಕೊಡ್ತೀವಿ. Most users simply click allow to all the permissions including the camera also. Then contacts details are uploaded. Here contact each and every contact details are uploaded in such a way that name and the phone number both are uploaded to where it is uploaded. When permission is given, Truecaller uploads contact names and the numbers to the special server called crowded database and the Truecaller server. For example, if your friend saved your name as ಅಂದ್ರೆ ನಿಮ್ಮ ಪೆಟ್ ನೇಮ್ಸ್ ಸೇವ್ ಮಾಡಿರ್ಬೋದು, ಯುವರ್ ಒರಿಜಿನಲ್ ನೇಮ್ಸ್ ಅಲ್ಲಿ ಸೇವ್ ಮಾಡಿರ್ಬೋದು, ಅವ್ರ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಲೈಕ್ ದಟ್ ಏನಾದ್ರು ನಿಮ್ಮ ನೇಮ್ ಅಂಡ್ ಏನಾದ್ರು ಪೆಟ್ ನೇಮ್ಸ್ ಅಲ್ಲಿ ಸೇವ್ ಮಾಡಿರ್ಬೋದು. Along with the name and along with the phone number, as it is, the data will be stored. ದೆನ್ ಎಲ್ಲಾ ಡೀಟೇಲ್ಸ್ ನ ಸ್ಟೋರ್ ಮಾಡೋಕೆ ಒಂದು ಸ್ಪೆಷಲ್ ಡೇಟಾಬೇಸ್ ಬೇಕಲ್ಲ. ಆ ಸ್ಪೆಷಲ್ ಡೇಟಾಬೇಸ್ ನ ಏನಂತ ಕರೀತಾರೆ ಅಂದ್ರೆ ಕ್ರೌಡ್ ಸೋರ್ಸ್ಡ್ ಡೇಟಾಬೇಸ್. ಟ್ರೂ ಕಾಲರ್ಸ್ ವರ್ಕ್ಸ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಕ್ರೌಡ್ ಸೋರ್ಸ್ಡ್ ಡೇಟಾಬೇಸ್. ದಟ್ ಮೀನ್ಸ್ ಮಿಲಿಯನ್ಸ್ ಆಫ್ ಯೂಸರ್ಸ್ ಕಾಂಟ್ರಿಬ್ಯೂಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಅಂದ್ರೆ ನಿಮ್ ಡೀಟೇಲ್ಸ್, ನಿಮ್ ಫೋನ್ ನಂಬರು ನಿಮ್ ಫ್ರೆಂಡ್ ಮೊಬೈಲ್ ಅಲ್ಲಿ ಟ್ರೂ ಕಾಲರ್ ಇನ್ಸ್ಟಾಲ್ ಆಗಿ ಅವ್ರು ಯಾವ ರೀತಿ ಸೇವ್ ಮಾಡಿರ್ತಾರೆ, ಅಲಾಂಗ್ ವಿತ್ ದಿ ನಂಬರ್, ಅಲಾಂಗ್ ವಿತ್ ದಿ ನೇಮ್, ಎಕ್ಸಾಕ್ಟ್ಲಿ ಕ್ರೌಡ್ ಸೋರ್ಸ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಫ್ ಮೆನಿ ಪೀಪಲ್ ಸೇವ್ ದ ಸೇಮ್ ನಂಬರ್ ವಿತ್ ಸಿಮಿಲರ್ ನೇಮ್ಸ್, ಟ್ರೂ ಕಾಲರ್ ಏನ್ ಮಾಡುತ್ತೆ, ಓ ಈ ನಂಬರ್ ಇರೋ ಪರ್ಸನ್ ಇದೇ ನೇಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಈಗ 6 ಮೆಂಬರ್ಸ್ ನಿಮ್ ನಂಬರ್ಸ್ ನ ಸೇವ್ ಮಾಡಿದ್ರೆ ಅಟ್ಲೀಸ್ಟ್ 4 ಮೆಂಬರ್ಸ್ ನಿಮ್ ನೇಮ್ ಅಲ್ಲಿ ಸೇವ್ ಮಾಡಿದ್ರೆ ಆಕ್ಚುಯಲ್ ನೇಮ್ ಅಲ್ಲಿ ಆ 4 ಮೆಂಬರ್ಸ್ ಆವರೇಜ್ ತಗೊಳುತ್ತೆ. ಓ ಈ ಆಕ್ಚುಯಲ್ ಪರ್ಸನ್ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಈ ನೇಮ್ ಸ್ಟೋರ್ ಆಗಿದೆ, ಸೊ ಈ ಆಕ್ಚುಯಲ್ ಪರ್ಸನ್ ಕಾಲರ್ದು ನೇಮು ಈ ನೇಮ್ ಅಂತ ಆವರೇಜ್ ಬರ್ತಾ ಹೋಗುತ್ತೆ. ಇವಾಗ ಒಬ್ರು ಆಕ್ಚುಯಲ್ ಬಾಸ್ ಬರ್ತಾರೆ, ಅವರು ಎಐ ಅಂಡ್ ಸ್ಪ್ಯಾಮ್ ಡಿಟೆಕ್ಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಬಟ್ Truecaller does not stop here. It also uses AI and machine learning. If many users report a number as ಸ್ಪ್ಯಾಮ್ ಅಂತ, ಯಾವ್ದಾವ ರೀತಿ ರಿಪೋರ್ಟ್ ಮಾಡ್ತಾರೆ ಮೆನಿ ಯೂಸರ್ಸ್, ಐದರ್ ಸ್ಪ್ಯಾಮ್ ಅಂತ ಆರ್ ಸ್ಕ್ಯಾಮ್, ದೆನ್ ಸಮ್ ಲೋನ್ ತಗೊಳ್ಳಿ ಅಂತ ಕಾಲ್ ಮಾಡ್ತಿರ್ತಾರಲ್ಲ, ಲೋನ್ ಕಾಲ್ಸ್ ಆಗಿರ್ಬೋದು, ಆರ್ ಅದರ್ ಫ್ರಾಡ್ ಕಾಲ್ಸ್ ಆಗಿರ್ಬೋದು ಅಂತ ಟ್ರೂ ಕಾಲರ್ಗೆ ರಿಪೋರ್ಟ್ ಮಾಡ್ತಾರೆ. ಅಂದ್ರೆ ನಂಬರ್ನ ರಿಪೋರ್ಟ್ ಮಾಡ್ತಾರೆ ಬೇಸಿಕಲಿ. ಟ್ರೂ ಕಾಲರ್ ಏನ್ ಮಾಡುತ್ತೆ, ಆಟೋಮೆಟಿಕಲಿ ಮಾರ್ಕ್ಸ್ ಇಟ್ ಆಸ್ ಸ್ಪ್ಯಾಮ್ ಅಂತ ಮಾರ್ಕ್ ಮಾಡಿ ಇಟ್ಕೊಳ್ಳುತ್ತೆ. ದೆನ್ ಫಿಫ್ತ್ ಮೋಸ್ಟ್ ಸ್ಟೆಪ್ ಇಸ್ ಇನ್ಕಮಿಂಗ್ ಕಾಲ್ ನ ಐಡೆಂಟಿಫಿಕೇಶನ್ ಮಾಡಬೇಕು. ನಾವು ವೆನ್ ಸಮ್ಮನ್ ಕಾಲ್ಸ್ ಯು, ಟ್ರೂ ಕಾಲರ್ಸ್ ಕ್ವಿಕ್ಲಿ ಚೆಕ್. ಏನ ಚೆಕ್ ಮಾಡುತ್ತೆ, ನಿಮಗೆ ಕಾಲ್ ಬಂದಿರುತ್ತಲ್ಲ, ಕಾಲ್ ಬಂದಿರೋ ಫೋನ್ ನಂಬರು ಆಲ್ರೆಡಿ ಡೇಟಾಬೇಸ್ ಅಲ್ಲಿ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಯಾವ ಡೇಟಾಬೇಸ್ ಅಲ್ಲಿ? ದಿಸ್ ಕ್ರೌಡೆಡ್ ಡೇಟಾಬೇಸ್ ಅಲ್ಲಿ ನಂಬರ್ ಅಂಡ್ ದಿ ನೇಮ್ ಎಕ್ಸಿಸ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಇವಾಗ ಚೆಕ್ ಮಾಡಾದ್ಮೇಲೆ ಏನ್ ಮಾಡುತ್ತೆ ಅಂದ್ರೆ, ಇಟ್ ಇನ್ಸ್ಟಂಟ್ಲಿ ಶೋಸ್ ದ ಬೆಸ್ಟ್ ಮ್ಯಾಚಿಂಗ್ ನೇಮ್. ನಾನು ಅವಾಗಲೇ ಹೇಳ್ದೆ ಅಲ್ವಾ, 6 ಮೆಂಬರ್ಸ್ ನಿಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಸ್ಟೋರ್ ಮಾಡಿದ್ರೆ ಇನ್ಕ್ಲೂಡಿಂಗ್ ಯುವರ್ ಫೋನ್ ನಂಬರ್ ಅಂಡ್ ದ ನೇಮ್, 4 ಮೆಂಬರ್ಸ್ ಸೇಮ್ ಭರತ್ ಅಂತ ಸೇವ್ ಮಾಡಿದ್ರೆ, ಓ ದಿಸ್ ಫೋನ್ ನಂಬರ್ ಪರ್ಸನ್ ಹ್ಯಾಸ್ ದ ನೇಮ್ ಭರತ್ ಅಂತ ಪ್ರೆಡಿಕ್ಷನ್ ಬರುತ್ತೆ ವಿತ್ ದಿ ಹೆಲ್ಪ್ ಆಫ್ ಎಐ. ಇವಾಗ ನೆಕ್ಸ್ಟ್ ಪಾರ್ಟ್, ಆಸ್ ಯೂಶುವಲ್ ಯು ಗೆಟ್ ದಿ ಐಡೆಂಟಿಫೈಡ್ ಅಂತಂದ್ರೆ ನೇಮ್ ಯೂಶುವಲಿ ಡಿಸ್ಪ್ಲೇ ಆಗುತ್ತೆ ಬಿಫೋರ್ ಯು ರಿಸೀವ್ ದಿ ಕಾಲ್. ಬಟ್ ಈವನ್ ಇಫ್ ಯು ನೆವರ್ ಇನ್ಸ್ಟಾಲ್ ದ ಟ್ರೂ ಕಾಲರ್, ನಿಮ್ ಡಿವೈಸ್ ಅಲ್ಲಿ ನೀವು ಟ್ರೂ ಕಾಲರ್ ಯೂಸೇ ಮಾಡ್ತಾ ಇಲ್ಲ, ಆದ್ರೂ ಕೂಡ ಹೇಗೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ನಿಮ್ ನಂಬರ್ ನಿಮಗೆ ಬೇರೆಯವ್ರ ನಂಬರ್? ನಾವು ದಿಸ್ ಇಸ್ ದ ಕ್ರೇಜಿಯಸ್ಟ್ ಪಾರ್ಟ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ನೌ. ಈವನ್ ಇಫ್ ಯು ನೆವರ್ ಇನ್ಸ್ಟಾಲ್ ದ ಟ್ರೂ ಕಾಲರ್, ಯುವರ್ ನಂಬರ್ ಮೈಟ್ ಸ್ಟಿಲ್ ಎಕ್ಸಿಸ್ಟ್. ಯಾಕೆ ಯುವರ್ ನಂಬರ್ ಮೈಟ್ ಬಿ ಸ್ಟಿಲ್ ಎಕ್ಸಿಸ್ಟ್? ನಿಮ್ ನಂಬರ್ ಫಾರ್ ಎಕ್ಸಾಂಪಲ್ ಅಂಡ್ ಸೋ ಆನ್ ನಂಬರ್ ಅಟ್ ಲೀಸ್ಟ್ 10 ಮೆಂಬರ್ಸ್ಗೆ ಶೇರ್ ಮಾಡಿರ್ತೀರಾ. ಆ 10 ಮೆಂಬರ್ಸ್ ನಿಮ್ ನೇಮ್ ಅಂಡ್ ಫೋನ್ ನಂಬರ್ ಫೋನ್ ನಂಬರ್ಸ್ ನ ಸ್ಟೋರ್ ಮಾಡಿರ್ತಾರೆ. ಅವರು ಟ್ರೂ ಕಾಲರ್ ಇನ್ಸ್ಟಾಲ್ ಮಾಡಿದಾಗ ಅವರು ಕಾಂಟ್ಯಾಕ್ಟ್ ಅಂಡ್ ಮೊಬೈಲ್ ಡಿವೈಸ್ ಪರ್ಮಿಷನ್ ನ ಎನೇಬಲ್ ಮಾಡಿರ್ತಾರೆ.
ಅವಾಗ ನಿಮ್ಮ ಫೋನ್ ನಂಬರ್ ಅಂಡ್ ಡೀಟೇಲ್ಸ್ ಅವ್ರ ಡಿವೈಸ್ ಅಲ್ಲಿ ಸ್ಟೋರ್ ಆಗೋದು, ಲೋಕಲಿ ಸ್ಟೋರ್ ಆಗೋದ್ರ ಜೊತೆ ಈ ಕ್ರೌಡೆಡ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಯಾಕೆ ಕ್ರೌಡೆಡ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಬಿಕಾಸ್ ಇಟ್ಸ್ ನ್ಯೂ ನಂಬರ್, ಬಿಕಾಸ್ ಇಟ್ಸ್ ನ್ಯೂ ನೇಮ್. ಆ ರೀತಿ ನಿಮ್ಮ ಹತ್ರ ಟ್ರೂ ಕಾಲರ್ ಇಲ್ಲ ಅಂದ್ರೂ ನಿಮ್ ಡಿವೈಸ್, ನಿಮ್ ಫೋನ್ ನಂಬರ್ಸ್ ಬೇರೆಯವ್ರ ಹತ್ರ ಇರುತ್ತಲ್ಲ, ಅವ್ರ ಹತ್ರ ಅವ್ರ ಫೋನ್ ಡಿವೈಸ್ ಅಲ್ಲಿ ಟ್ರೂ ಕಾಲರ್ ಇದ್ರು ಸಾಕು. ಯಾಕೆಂದ್ರೆ ಅವರು ಟ್ರೂ ಕಾಲರ್ ನ ಯೂಸ್ ಮಾಡ್ತಿರ್ತಾರೆ, ಎಲ್ಲ ಪರ್ಮಿಷನ್ಸ್ ನ ಅಲೋ ಮಾಡಿರ್ತಾರೆ, ನಿಮ್ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ. ಸೊ ನಿಮ್ ನೇಮ್ ಏನೇನ್ ಸೇವ್ ಮಾಡ್ತೀರಾ ಅದರಿಂದ ಆವರೇಜ್ ಆಗಿ ಬರುತ್ತೆ. That's why privacy experts sometimes criticize the apps like Truecaller. Truecaller ನ ಇನ್ಸ್ಟಾಲ್ ಮಾಡ್ಕೋಬೇಡಿ, ಡೇಂಜರ್ ಅಂತ ಪ್ರೈವಸಿ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಬಿಕಾಸ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಮೇ ಬಿ ಶೇರ್ಡ್ ಇಂಡೈರೆಕ್ಟ್ಲಿ. So this is how Truecallers know your name. It's basically millions of users, contacts uploads, AI analysis, and spam detection working together in a real time. If you found this interesting, make sure to like, share, and subscribe to Bharat Builds, and comment below which tech mystery should I explain next. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಸಜೆಸ್ಟ್ ಮಾಡಿ, ಫಿಕ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆಸ್ ಆನ್ ಆಲ್ಸೋ ಬಿಗಿನರ್, ಭರತ್ ಪಿಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.